ಸೌರವ್ಯೂಹ ಸೂರ್ಯ, ಎಲ್ಲ ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರಗ್ರಹಗಳು, ಉಲ್ಕೆಗಳು ಒಟ್ಟಿಗೆ ಸೌರವ್ಯೂಹ ಅಥವಾ ಸೌರಮಂಡಲ ಎನ್ನುವರು. ಈಗ ಸೂರ್ಯನ ಬಗ್ಗೆ, ಸೂರ್ಯನ ರಚನೆ ಬಗ್ಗೆ. ಸೂರ್ಯ 6 ಪದರಗಳಿಂದ ಕೂಡ್ಯಾನ. ಯಾವ್ಯಾವಂದ್ರೆ ಒಂದನೇದು ಕೋರ, ಎರಡನೇದು ರೇಡಿಯೇಷನ, ಮೂರನೇದು ಕನ್ವೆನ್ಷನ್ ಜೂನ, ನಾಲ್ಕನೇದು ಫೋಟೋಸ್ಪಿಯರ್, ಐದನೇದು ಕ್ರೋಮೋಸ್ಪಿಯರ, ಆರನೇದು ಕೊರೋನಾ. ಸೂರ್ಯನ ಒಳಭಾಗ, ಎಲ್ಲಕ್ಕಿಂತ ಒಳಭಾಗ ಕೋರ, ಸೂರ್ಯನ ಎಲ್ಲಕ್ಕಿಂತ ಹೊರಭಾಗ ಕೊರೋನಾ. ಕೊರೋನಾ ಭಾಗವು ಸೂರ್ಯ ಗ್ರಹಣ ಸಮಯದಲ್ಲಿ ಕಾಣಿಸಿಕೊಳ್ಳುವುದು. ಸೂರ್ಯನಲ್ಲಿ ಜಲಜನಕ 71, ಹೀಲಿಯಮ 26.5% ಒಳಗೊಂಡಿದೆ. ಸೂರ್ಯ ಬಿಳಿ ಬಣ್ಣದ ಬೆಳಕನ್ನು ನೀಡುತ್ತಾನೆ. ಸೂರ್ಯ ಹಳದಿ ಬಣ್ಣದ ನಕ್ಷತ್ರ. ಸೂರ್ಯ ಸಮೀಪ ನಕ್ಷತ್ರ ತಾರಿ. ಸೂರ್ಯನಿಗೆ ಸಮೀಪ ಇರುವ ನಕ್ಷತ್ರ ಪ್ರಾಕ್ಸಿಮಾ ತಾರಿ. ಸೂರ್ಯನ ಅಕ್ಷ ಭ್ರಮಣ ಅವಧಿ 20. ಸೌರವ್ಯೂಹದ ಮಾದರಿಗಳು: ಒಂದನೇದು ಭೂಕೇಂದ್ರ, ಎರಡನೇದು ಸೂರ್ಯಕೇಂದ್ರ. ಒಂದನೇದು ಭೂಕೇಂದ್ರ ಯಾರು ಮಂಡಿಸ್ಯಾರಂದ್ರ ಟಾಲೆಮಿ. ಈ ಸಿದ್ಧಾಂತದ ಪ್ರಕಾರ ಭೂಮಿಯು ಸೌರವ್ಯೂಹದ ಕೇಂದ್ರವಾಗಿದ್ದು ಅದರ ಸುತ್ತಲೂ ಸೂರ್ಯ ಇತರೆ ಎಲ್ಲ ಆಕಾಶಕಗಳು ಸುತ್ತುತ್ತವೆ ಎಂದು. ಇನ್ನು ಎರಡನೇದು ಸೂರ್ಯಕೇಂದ್ರ ಸಿದ್ಧಾಂತ ಮಂಡಿಸಿ ನಿಕೋಲಸ್. ಈ ಪ್ರಕಾರ ಸೂರ್ಯನು ಸೌರವ್ಯೂಹದ ಕೇಂದ್ರವಾಗಿದ್ದು ಇದರ ಸುತ್ತ ಭೂಮಿ ಹಾಗೂ ಇತರೆ ಎಲ್ಲ ಆಕಾಶಕಗಳು ಸುತ್ತುತ್ತವೆ ಎಂದು ಹೇಳಿದನು. ಇನ್ನು ಗ್ರಹಗಳು ನಕ್ಷತ್ರಗಳ ಗುರುತ್ವಕ್ಕೆ ಒಳಪಟ್ಟು ಸ್ವತಂತ್ರ ಕಕ್ಷಾ ಗೋಳಾಕಾರದ ಆಕಾಶಕಗಳನ್ನು ಗ್ರಹಗಳು ಎನ್ನುವರು. ಗ್ರಹಗಳಲ್ಲಿ 2 ವಿಧ, ಒಂದು ಒಳಗ್ರಹ, ಒಂದು ಹೊರಗ್ರಹ. ಒಳಗ್ರಹ ಅಂದ್ರ ಮೊದಲಿನ 4, ಹೊರಗ್ರಹ ಅಂದ್ರ ಕೊನೆಯ 4. ಒಳಗ್ರಹಕ್ಕೆ ಉದಾಹರಣೆ ಬುಧ, ಶುಕ್ರ, ಭೂಮಿ, ಮಂಗಳ. ಇನ್ನು ಗ್ರಹಗಳು ಒಟ್ಟು 8 ಅವ. ಯಾವ್ಯಾವಂದ್ರ ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ನೆಪ್ಚೂನ, ಯುರೇನಸ್. ಈಗ ಒಂದನೇದು ಬುಧಕ ಇಂಗ್ಲಿಷ್ನಾಗ ಮರ್ಕ್ಯೂರಿ ಅಂತಾರ. ಬುಧದಾಗನ ಶುಕ್ರಕ್ಕೆ ಅಂತಾರ ವೆನಿಸ್ ಅಂತಾರ ಇಂಗ್ಲಿಷ್ನಾಗ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶವಾದ ಗ್ರಹ ಶುಕ್ರ ಗ್ರಹವನ್ನು ಮುಂಜಾನೆ ಗ್ರಹ ಎನ್ನುವರು. ಶುಕ್ರ ಗ್ರಹವು ಭೂಮಿಗೆ ಸಮೀಪ ಇರುವುದರಿಂದ ಭೂಮಿಯ ಸಹೋದರ ಅಥವಾ ಅವಳಿ ಗ್ರಹ ಎನ್ನುವರು ಶುಕ್ರ ಗ್ರಹವನ್ನು. ಶುಕ್ರ ಗ್ರಹವು ಒಂದು ದಿನವಾಗಲು 243 ದಿನ ಬೇಕು. ಶುಕ್ರ ಗ್ರಹವು ಒಂದು ವರ್ಷವಾಗಲು 220 ದಿನ ಬೇಕು. ಶುಕ್ರ ಗ್ರಹದ ಏನು ವಿಶೇಷ ಅಂದ್ರ ವರ್ಷನೇ ಮೊದಲು ಆಗ್ತದ, ದಿನನೇ ಹಿಂದಗಡೆ ಆಗ್ತದ. ಇನ್ನು ಭೂಮಿ ಅಥವಾ ರವಿ, ಇದ್ರ ಬಗ್ಗೆ ಒಂದು ಸಪ್ರೇಟ್ ಕ್ಲಾಸ್. ಈಗ ಮಂಗಳ ಗ್ರಹದು ಇಂಗ್ಲಿಷ್ನಾಗ ಅಂತಾರ ಮಾರ್ಸ್ ಅಂತಾರ. ಮಂಗಳ ಗ್ರಹಕ್ಕೆ ಇರುವ ಹೆಸರುಗಳು: ಒಂದನೇದು ಕುಬ್ಜ,
ಎರಡನೇದು ಕೆಂಪು ಗ್ರಹ, ಮೂರನೇದು ಅಂಗಾರಕ. ಕೆಂಪು ಗ್ರಹದ ಉಪಗ್ರಹಗಳು: ಒಂದನೇದು ಫೋಬಸ್, ಎರಡನೇದು ಡೈಮೋಸ. ಮಂಗಳ ಗ್ರಹದಲ್ಲಿ ನಿಕ್ ಒಲಂಪಿಯಾ ಎಂಬ ಜ್ವಾಲಾಮುಖಿಯ ಪರ್ವತ ಇದೆ. ಇದು 21 ಕಿಲೋಮೀಟರ್ ಎತ್ತರ ಇದ್ದು ವಿಶ್ವದ ಎತ್ತರ ಜ್ವಾಲಾಮುಖಿ ಪರ್ವತವಾಗಿದೆ. ಇನ್ನು ಗುರುಗ್ರಹ ಜುಪಿಟರ್ ಹೆಚ್ಚು ಉಪಗ್ರಹ ಹೊಂದಿರುವ ಗ್ರಹ ಗುರುಗ್ರಹ. ಉಪಗ್ರಹಗಳು: ಗುರುಗ್ರಹದ ಉಪಗ್ರಹಗಳು ಅಯೋ, ಯುರೋಪ್, ಗ್ಯಾನಿಮೆಡಾ. ಇನ್ನು ಶನಿ ಗ್ರಹ ಸ್ಯಾಚುರನ್. ಇನ್ನು ಯುರೇನಸ್, ಅದೋಗನ, ನ್ಯಾಪ್ಚೂನ. ಪ್ಲೂಟೋ ಗ್ರಹದಿಂದ ಹೊರಗಿಡಲಾಗಿದೆ, ಪ್ಲೂಟೋ ಗ್ರಹ ಇಲ್ಲ. ಇನ್ನು ದೊಡ್ಡ ಗ್ರಹಗಳು: ಒಂದನೇ ದೊಡ್ಡ ಗ್ರಹ ಗುರು, ಎರಡನೇ ದೊಡ್ಡ ಗ್ರಹ ಶನಿ. ಭೂಮಿ ಐದನೇ ದೊಡ್ಡ ಗ್ರಹ. ಒಂದನೇ ದೊಡ್ಡ ಗ್ರಹ ಗುರು. ಇದು PSI 1992 ಕ್ವಶನ್ ಆಗಿದೆ ಇದು. ಇನ್ನು ಚಿಕ್ಕ ಗ್ರಹ ಬುಧು. ಉಪಗ್ರಹ ಹೊಂದಿಲ್ಲ. ಯಾವ್ಯಾವಂದ್ರ ಬುಧು, ಶುಕ್ರ. ಸೂರ್ಯನಿಗೆ ಸಮೀಪವಾದ ಗ್ರಹ ಬುಧು, ಶುಕ್ರ, ಭೂಮಿ, ಮಂಗಳ. ಸೂರ್ಯನಿಗೆ ಸಮೀಪವಾದ ಮೂರನೇ ಗ್ರಹ ಯಾವುದಂತ ಕೇಳ್ತಾರ, ಅದು ಭೂಮಿ. 2016ದಾಗ PC ಎಕ್ಸಾಮ್ ಬಿದ್ದದು. ಇನ್ನು ಭ್ರಮಣೆ, ತನ್ನ ಸುತ್ತ ಸುತ್ತುವುದನ್ನು ಭ್ರಮಣೆ ಎನ್ನುವರು. ಹೆಚ್ಚು ಗುರು, ಕಡಿಮೆ ಹೆಚ್ಚು ಗುರು 10 ವಾರ, ಕಡಿಮೆ ಶುಕ್ರ 243 ದಿನ. ಇನ್ನು ಪರಿಭ್ರಮಣೆ, ತನ್ನ ಸುತ್ತ ಸುತ್ತುವುದು ಮತ್ತು ಬೇರೆಯವರ ಸುತ್ತ ಸುತ್ತುವುದು. ಹೆಚ್ಚು ಬುಧು 88 ದಿನ, 2008ದಾಗ ಇಸ್ಲಿದಾಗ ಆಗಿದ್ದು. ಇನ್ನು ಕಡಿಮೆ ನ್ಯಾಪ್ಚೂನ 165 ವರ್ಷ. ಇನ್ನು ಧೂಮಕೇತುಗಳು: ಧೂಮಕೇತುಗಳು ಸೂರ್ಯನ ಸುತ್ತಲೂ ಸುತ್ತುತ್ತವೆ. ಧೂಮಕೇತುಗಳು ಕೇಂದ್ರ, ದೇಹ, ಬಾಲ 3 ಅಂಶಗಳನ್ನು ಒಳಗೊಂಡಿವೆ. ಧೂಮಕೇತುಗಳು ಅಂಡಾಕೃತವಾಗಿ ಚಲಿಸುತ್ತವೆ. ಇದು ಕ್ವಶನ್ ESI 2002ದ ಕ್ವಶನ್ ಆಗಿದ್ದು. ಎಡ್ವರ್ಡ್ ಹ್ಯಾಲಿ ಧೂಮಕೇತುವನ್ನು 75 ವರ್ಷಕ್ಕೊಮ್ಮೆ ಕಾಣುತ್ತದೆ ಎಂದು ಹೇಳಿದನು. ಇನ್ನು ಉಲ್ಕೆಗಳು: ನಕ್ಷತ್ರಗಳು ಮಧ್ಯಂತರ ಮಂಡಲದಲ್ಲಿ ಅಥವಾ ಮೆಸೋಸ್ಪಿಯರ್ದಲ್ಲಿ ತಂಪಾಗಿ ಭೂಮಿಗೆ ಉಲ್ಕೆ ರೂಪದಲ್ಲಿ ಬಂದು ತಲುಪುತ್ತವೆ. ಇನ್ನು ಕ್ಷುದ್ರಗ್ರಹಗಳು ಮಂಗಳ ಮತ್ತು ಗುರುಗ್ರಹಗಳ ಮಧ್ಯ ಕಂಡುಬರುತ್ತವೆ. ದೊಡ್ಡ ಕ್ಷುದ್ರಗ್ರಹ ಸಿರಿಸ್. ಇವು ಇದರಂದ್ರ ಇದು ನೀವು ಕೇಳಬಹುದು. ಕೇಳೋದಾದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ಡಿಸ್ಕ್ರಿಪ್ಷನ್ ತೊಗೊಂಡು ನೀವು ಓದಬಹುದು. ಸ್ವಲ್ಪ ಹೇಳೋದ್ರಾಗ ಮಿಸ್ಟೇಕ್ ಆಗಿರ್ತಾವ, ಅವು ನೀವು ತಿದ್ದುಪಡಿ ಮಾಡ್ಕೋಬೇಕೆಂದು ಕೇಳ್ಕೊತೀನಿ.